ನನ್ನ ಜೊತೆ ಭವಾನಿಪುರ ಕ್ಷೇತ್ರದ ಕೆಲವು ಮತದಾರರಿದ್ದಾರೆ. ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಶಿಲ್ಪಾ ದಾಸ್. ಶಿಲ್ಪಾ, ನಾನು ಯಾವುದೇ ನಿರ್ದಿಷ್ಟ ಪಕ್ಷದ ಬಗ್ಗೆ ನಿಮ್ಮನ್ನು ಕೇಳದೆ ನಾನು ನಿಮ್ಮನ್ನು ಕೇಳಬಯಸುವುದೇನೆಂದರೆ, ಈ ಚುನಾವಣೆಯಲ್ಲಿ ನಿಮ್ಮ ಮತದ ಮೇಲೆ ಪ್ರಭಾವ ಬೀರಿದ ಪ್ರಮುಖ ವಿಷಯಗಳು ಯಾವುವು? ನೋಡಿ, ನಾನೊಬ್ಬಳು ಶಿಕ್ಷಕಿಯಾಗಿ ನಾನು DPS ನಲ್ಲಿ ಕೆಲಸ ಮಾಡ್ತೇನೆ. ಆದ್ದರಿಂದ ಈ ಬಾರಿ ನಾನು ಬದಲಾವಣೆ ಬಯಸ್ತೇನೆ, ತುಂಬ ಪ್ರಾಮಾಣಿಕವಾಗಿ ಇರಬೇಕಂದ್ರೆ. ಯಾಕೆಂದರೆ ನಾನು ಈ ಸ್ಥಳದ ನಿವಾಸಿಯಾಗಿ ಕಳೆದ ವರ್ಷಗಳಿಂದ ಯಾವುದೇ ಸುಧಾರಣೆಯನ್ನು ನೋಡಿಲ್ಲ. ಹಾಗಾಗಿ ನಾನು ಬದಲಾವಣೆಗಾಗಿ ಆಶಿಸುತ್ತಿದ್ದೇನೆ. ಆದ್ದರಿಂದ ನಾನು ಬದಲಾವಣೆಗಾಗಿ ಮತ ಹಾಕುತ್ತೇನೆ. ನನ್ನ ಪ್ರಕಾರ ಅಷ್ಟು ಸಾಕು. ನಾನು ನಿಜವಾಗಿ ನನ್ನ ಮನಸ್ಥಿತಿಗಳು ಈಗ ಹೇಳುತ್ತಿರೋದು ಇದನ್ನೇ. ತೊಂದರೆ ಇಲ್ಲ. ನಾನು ನಿಮ್ಮ ಬಳಿ ಒಂದು ವಿಷಯವನ್ನು ಖಚಿತಪಡಿಸಿಕೊಳ್ಳಬೇಕಿದೆ. ನೀವು ಸುಧಾರಣೆ ಅಂತ ಹೇಳಿದಾಗ ಯಾವ ವಿಷಯಗಳಲ್ಲಿ ಸುಧಾರಣೆ ಆಗಬೇಕು ಅಂತ ನಿಮಗೆ ಅನಿಸುತ್ತೆ? ಉದ್ಯೋಗ ಕೋಲ್ಕತ್ತಾದ ಅತಿ ದೊಡ್ಡ ಸಮಸ್ಯೆ. ಅಂದರೆ ನಾನಿಲ್ಲಿ DPS ನಲ್ಲಿ ಕೆಲಸ ಮಾಡ್ತೀನಿ, ನಾನು ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತೀನಿ. ಆದರೆ ನೀವು ನೋಡಿದ್ರೆ ನಾನು ಉದ್ದಕ್ಕೂ ತುಂಬ ಒಳ್ಳೆಯ ಫಲಿತಾಂಶದೊಂದಿಗೆ ಜಾದವ್ಪುರ್ ವಿಶ್ವವಿದ್ಯಾಲಯದಿಂದ ಪಾಸ್ ಆಗಿದ್ದೇನೆ. ಆದರೆ ನನಗೆ SSC ಪರೀಕ್ಷೆಯಲ್ಲಿ ಕೂರಲು ಇಷ್ಟವಿಲ್ಲ. ಯಾಕೆಂದ್ರೆ ಅದು ತುಂಬ ಸಮಯದಿಂದ ನಡೆತಿಲ್ಲ. ಯಾರು ಅದಕ್ಕೆ ಸ್ಪಂದಿಸ್ತಾರೆ? ಆದ್ದರಿಂದ ಯುವ ಪೀಳಿಗೆಯವಳಾಗಿ ನಾನು ಯಾವಾಗಲೂ ಉದ್ಯೋಗಕ್ಕಾಗಿ ಮತ್ತು ಆದ್ದರಿಂದ ಬದಲಾವಣೆಗಾಗಿ ಮತ ಹಾಕುತ್ತೇನೆ. ಹೌದು, ವಾಸ್ತವವಾಗಿ ನೋಡಿ, ಮುಖ್ಯವಾಗಿ ನಮಗ್ ಬೇಕಾಗಿರೋದು ಸ್ವಲ್ಪ ಉದ್ಯೋಗ ಮುಖ್ಯವಾಗಿ ಅಲ್ವಾ? ಮತ್ತು ಎಲ್ಲರೂ ಶಾಂತಿಯಿಂದ ಬದುಕಬೇಕು, ತೊಂದರೆ ಇಲ್ಲ, ನಮಗ್ ಬೇಕಾಗಿರೋದು ಅದೇ ಅಲ್ವಾ? ನೋಡಿ, ನಮಗೆ ಸುಮಾರು 70 ವರ್ಷ, ಆದ್ರೆ ಉದ್ಯೋಗ ತುಂಬಾ ಅವಶ್ಯಕ. ಮತ್ತು ನಿಮಗೆ ಏನನ್ಸುತ್ತೆ, ಕಳೆದ 10-15 ವರ್ಷಗಳಲ್ಲಿ ಉದ್ಯೋಗಕ್ಕಾಗಿ ಎಷ್ಟು ಕೆಲಸ ಆಗಬೇಕಿತ್ತೋ ಅಷ್ಟು ಆಗಿದೆಯೇ? 15 ವರ್ಷಗಳಲ್ಲಿ ಆ ರೀತಿ ಏನೂ ಆಗಿಲ್ಲ. ನೋಡಿ, ನಿರುದ್ಯೋಗ ಭಾರತದಾದ್ಯಂತ ಇದೆ, ಆದ್ರೆ ಸ್ವಲ್ಪವಾದ್ರೂ ಏನಾದ್ರೂ ಮಾಡ್ಬೇಕು. ಕೇವಲ ಫ್ಯಾಕ್ಟ್ರಿ ಮತ್ತು ಅದು ಈಗ ಬರತಿರುವ ಹೊಸ ಪೀಳಿಗೆ ಅದೆಲ್ಲ ಹೊರಗೆ ಹೋಗುತ್ತಿದೆ ಅಲ್ವಾ? ನನ್ನ ಪ್ರಕಾರ ಆ SIR ಏನಾಯ್ತೋ ಅದರಲ್ಲಿ ತುಂಬಾ ಸಮಸ್ಯೆಗಳಿವೆ. ನಾನು ಒಬ್ಬ ಮದುವೆಯಾದ ಮಹಿಳೆ, ಹಾಗಾಗಿ ಏನಾಗಿದೆ ಅಂದ್ರೆ ನನ್ನ ಸರ್ನೇಮ್ ಬದಲಾಗಿದೆ. ನಾನು ಈ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ. ನನ್ನ ಹೆಸರು SIR ನಲ್ಲಿದೆ, ಅಲ್ಲಿಗೆ ಹೋಗಿ. ಇದೆಲ್ಲ ನಿಷ್ಪ್ರಯೋಜಕ ಅಷ್ಟೇ. ನಾವು ನಿಜವಾದ ಮತದಾರರು ಇಲ್ಲೇ, ನನ್ನ ವಾದ ಕೂಡ ಇಲ್ಲೇ ಆಗಿದ್ದು. ಆದ್ರೂ ಇದು ಅತಿ ದೊಡ್ಡ ಪ್ರಚಾರ ಮಾಡಿದ ಒಂದು ಪಕ್ಷವು ಅಕ್ರಮ ಮತದಾರರನ್ನು ತೆಗೆದುಹಾಕಲು ಈ SIR ಮಾಡಲಾಗಿದೆ ಎಂದು ಹೇಳುತ್ತದೆ. ಹೌದು, ಎಲ್ಲವೂ ಬೇಕು, ಅದು ಬೇಕು, ನಮಗೂ ಅದು ಬೇಕು ಅಂತ ಅನ್ಸುತ್ತೆ. ಆದ್ರೆ ಅವರು ಮಾಡಿದ ರೀತಿ, ಅದರ ವಿಧಾನ ಹೀಗಿರಬಾರದು. ಅವರು ಸ್ವಲ್ಪ ವಿನಯವಾಗಿರ್ಬೋದಿತ್ತು, ಇನ್ನಷ್ಟು ವಿನಯವಾಗಿ ಮತ್ತು ಸಮಯ ಕೊಟ್ಟು ಮಾಡಬಹುದಿತ್ತು. ನಮಗೂ ಶುದ್ಧತೆ ಬರಬೇಕು ಅಂತ ಇದೆ, ಚುನಾವಣೆಯಲ್ಲಿ ಶುದ್ಧತೆ ಬರಬೇಕು, ಆದ್ರೆ ಈ ರೀತಿ ಅಲ್ಲ. ಈ ಚುನಾವಣೆಯಲ್ಲಿ ಅತಿ ದೊಡ್ಡ ವಿಷಯ ಯಾವುದಾದ? ಅತಿ ದೊಡ್ಡ ವಿಷಯ ವೋಟ್ ಮಾಡೋದು. ಎಲೆಕ್ಷನ್ ದಿನ ಶಾಂತವಾಗಿ ಮತ್ತು ಸದ್ದಿಲ್ಲದೆ ಚುನಾವಣೆ ಆಗಬೇಕು. ಯಾವುದೇ ಗಲಾಟೆ ಗದ್ದಲ ಇಲ್ಲ, ಹೀಗೆ ನಡೆಯುತ್ತೆ. ಮತ್ತೆ ಹಾಗೇನೆ ಆಯ್ತು. ಅದಕ್ಕೆ ನನಗೆ ತುಂಬಾ ಸಂತೋಷವಾಯ್ತು. ನನ್ನ ವಯಸ್ಸು 84, ಹಾಗಾಗಿ ನನ್ನ ವರ್ಷದ ಹಾಗಾಗಿ ಇದು ನನಗೆ ತುಂಬಾ ಸಂತೋಷವಾಗಿದೆ. ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ, ನೀವು ಮತ ಚಲಾಯಿಸಿದಾಗ ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿದ್ದ ಅತಿ ದೊಡ್ಡ ವಿಷಯ ಯಾವುದಾಗಿತ್ತು? ಅತಿ ದೊಡ್ಡ ವಿಷಯ ಯಾವುದಾಗಿತ್ತು? ಬದಲಾವಣೆ. ನೀವು ಯಾಕೆ ಹಾಗೆ ಹೇಳುತ್ತೀರಿ? ಇಲ್ಲಿ ಮಕ್ಕಳಿಗೆ ಕೆಲ್ಸವಿಲ್ಲ, ಸ್ವಲ್ಪ ಬದಲಾವಣೆ ಬೇಕು. ನನ್ನ ಮಕ್ಕಳು ವಾಪಸ್ ಬರಬೇಕು. ಅವರು ಈಗ ಎಲ್ಲಿದ್ದಾರೆ? ಬೆಂಗಳೂರು. ಹೌದು. ಏನ್ ಹೇಳಿದ್ರಿ ಸರ್? ಅದೇ. ಯಾಕೆ ಸರ್, ಸ್ವಲ್ಪ ವಿವರಿಸಿ. ಕಳೆದ 15 ವರ್ಷ ಮುಖ್ಯ ಸಮಯ, ಕಳೆದ 15 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಇನ್ನೂ ಎಷ್ಟು ಅವಕಾಶ ಕೊಡೋದು? ಆದರೂ ರಾಜಕೀಯ ಪ್ರಚಾರಗಳು ನಡೆಯುವಾಗ ಬಂಗಾಳದಲ್ಲಿನ ನಿರುದ್ಯೋಗದ ಪ್ರಮಾಣವು UP, ಬಿಹಾರಕ್ಕಿಂತ ಹೆಚ್ಚಾಗಿದೆ ಎಂದು ಜನರು ಹೇಳುತ್ತಾರೆ. ಹಾಗಾದರೆ ಇದೆಲ್ಲವನ್ನು ಅವರು ಬಂಗಾಳಕ್ಕೆ ಯಾಕೆ ಹೇಳುತ್ತಿದ್ದಾರೆ? ನೋಡಿ, ನಾನು ನನ್ನ ವೈಯಕ್ತಿಕ ನನ್ನ 2 ಮಕ್ಕಳು ಹೊರಗಡೆ ಇದ್ದಾರೆ. ನಾವು ಹಿರಿಯ ನಾಗರಿಕರು, ನಾವಿಲ್ಲಿ ಇದ್ದೀವಿ. ನಾನು ಯಾವ ಬಿಲ್ಡಿಂಗ್ ನಲ್ಲಿ ಇರ್ತೀನಲ್ಲ, ಅಲ್ಲಿ 8 ಫ್ಲಾಟ್ಗಳಿವೆ. 7 ಫ್ಲಾಟ್ಗಳ ಎಲ್ಲ ಮಕ್ಕಳು ಹೊರಗಡೆ ಕೆಲಸ ಮಾಡ್ತಾರೆ. ಅವರಿಗೆ ಇಲ್ಲಿ ಯಾವುದೇ ಅವಕಾಶವಿಲ್ಲ. ನಾವು ಬಯಸ್ತೇವೆ, ಏನೂ ಇಲ್ಲ, ಮಕ್ಕಳು ವಾಪಸ್ ಬರಬೇಕು, ಇಲ್ಲಿ ಅವರಿಗೆ ಒಂದು ಒಳ್ಳೆ ಕೆಲಸ ಸಿಗ್ಬೇಕು ಅಂತ, ಪ್ಯಾಕೇಜ್ ಚೆನ್ನಾಗಿ ಸಿಗ್ಬೇಕು. ಒಬ್ಬ ಯುವ ವ್ಯಕ್ತಿಯಾಗಿ ನೀವು ಮತ ಚಲಾಯಿಸಲು ಹೋದಾಗ ನಿಮ್ಮ ಮುಂದಿದ್ದ ಪ್ರಮುಖ ಸಮಸ್ಯೆ ಯಾವುದು? ಪ್ರಮುಖ ಸಮಸ್ಯೆ ಎಂದರೆ ಮಹಿಳಾ ಸುರಕ್ಷತೆ ಮತ್ತು ರಸ್ತೆಗಳು ಮತ್ತು ಎಲ್ಲದರ ಸ್ವಚ್ಛತೆ ಮತ್ತು ಅಭಿವೃದ್ಧಿ, ಮೂಲಸೌಕರ್ಯ ಅಭಿವೃದ್ಧಿ. ಅದು ನಮಗೆ ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಬೇಕಾಗಿದೆ. ಅದೇ ಪ್ರಮುಖ ಸಮಸ್ಯೆ. ಹಾಗಾದ್ರೆ ನೀವು ಮಹಿಳಾ ಸುರಕ್ಷತೆ ಎಂದಾಗ ಸ್ವಲ್ಪ ವಿವರಿಸಬಹುದೇ? ನನ್ನ ಪ್ರಕಾರ ಮಹಿಳಾ ಸುರಕ್ಷತೆಯು ಉದಾಹರಣೆಗೆ ಕೋಲ್ಕತ್ತಾ ಅಥವಾ ಬಂಗಾಳದಲ್ಲಿ ಕಳೆದ 10 ವರ್ಷಗಳಲ್ಲಿ ಹೇಗೆ ಹೊರಹೊಮ್ಮಿದೆ ಎಂದು ನೀವೇನು ಭಾವಿಸುತ್ತೀರಿ? ನೋಡಿ, ನಾವು ಪ್ಯಾನ್ ಇಂಡಿಯಾ ವಿಷಯಕ್ಕೆ ಹೋದ್ರೆ ನಾವು ಪಶ್ಚಿಮ ಬಂಗಾಳವನ್ನ ಇತರ ಕೆಲವು ನಗರಗಳು ಮತ್ತು ರಾಜ್ಯಗಳಿಗೆ ಹೋಲಿಸಿದ್ರೆ ಪಶ್ಚಿಮ ಬಂಗಾಳ ಹೆಚ್ಚು ಕಡಿಮೆ ಉತ್ತಮವಾಗಿದೆ ಎಂದು ನಾವು ನೋಡುತ್ತೇವೆ. ಆದ್ರೆ ನಮಗೆ ಅದು ಅತ್ಯುತ್ತಮವಾಗಿರ್ಬೇಕಿದೆ. ಒಬ್ಬ ಪ್ರಜೆಯಾಗಿ, ಒಬ್ಬ ದೇಶದ ವ್ಯಕ್ತಿಯಾಗಿ ನಮಗೆ ಅದು ಅತ್ಯುತ್ತಮವಾಗಿರ್ಬೇಕಿದೆ. ಹಾಗಾಗಿ ನಾವು ಯಾವಾಗ್ಲೂ ಅಭಿವೃದ್ಧಿಯನ್ನ ನೋಡ್ತೇವೆ. ಮತ್ತು ನಾವು ಹೇಳೋದೇನಂದ್ರೆ, ರಾತ್ರಿಯಲ್ಲಿ ನಾವು ಸುರಕ್ಷಿತವಾಗಿರ್ಬೇಕು.
ನಾವು ಈಗಾಗಲೇ ಸುರಕ್ಷಿತವಾಗಿದ್ದೇವೆ. ಯುಪಿ, ಬಿಹಾರ್ನಂತಹ ಕೆಲವು ಇತರ ನಗರಗಳಿಗೆ ಹೋಲಿಸಿದ್ರೆ ನೀವು ನೋಡಿದ್ರೆ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿದೆ. ಇದು ಇನ್ನೂ ಕೆಟ್ಟದಾಗಿದೆ. ಆದ್ರೆ ಇಲ್ಲಿ ಕನಿಷ್ಠ ನಾವು ಸುರಕ್ಷಿತವಾಗಿ ಹೋಗ್ಬೋದು, ಆದ್ರೆ ನಾವು ಕೆಲವು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗಬೇಕಿದೆ. ಅದು ಚೆನ್ನಾಗಿರ್ಬೇಕು. ಮುಖ್ಯ ಸಮಸ್ಯೆ ಯಾವುದೇ ತೊಂದರೆ ಇರಬಾರ್ದು. ಯಾರು ಬರ್ತಾರೋ ಗೆಲ್ತಾರೋ ಅವರು ಇನ್ನೂ ಉತ್ತಮವಾಗಿ ಮಾಡಬೇಕು. ಅಶಾಂತಿ ಬೇಡ, ತೊಂದರೆ ಬೇಡ. ಎಲ್ಲರ ಮನೆಯಲ್ಲಿ ಎಲ್ಲ ಗಂಡು ಮಕ್ಕಳಿಗೆ ಕೆಲಸ ಸಿಗಲಿ. ಇದು ನಮ್ಮ ಮುಖ್ಯ ಸಮಸ್ಯೆ. ಕೆಲಸ ಯಾಕೆ ಮುಖ್ಯ ಮೇಡಮ್? ಇಲ್ಲಿ ಕೆಲಸ ಇಲ್ಲವೇ? ಇಲ್ಲ, ಕೆಲಸ ಇಲ್ಲ. ಆ ತರದ ಕೆಲಸ ಸಿಗಬೇಕಂದ್ರೆ ಆ ರೀತಿಯಲ್ಲಿ ತಮ್ಮನ್ನು ತಾವು ಸಿದ್ಧಪಡಿಸ್ಕೊಳ್ಬೇಕು. ಒಂದು ಒಳ್ಳೆ ಸಮಸ್ಯೆ. ಅದಕ್ಕಾಗಿಯೇ ಕೆಲಸವು ಕೋಲ್ಕತ್ತಾದಲ್ಲೇ ಆಗುವಂತೆ. ಇದು ಒಳ್ಳೇದು. ಇಲ್ಲದಿದ್ರೆ ವಯಸ್ಸಾದ ಮೇಲೆ ತಂದೆ ತಾಯಿಗೆ ಒಂಟಿತನ ಅನ್ಸುತ್ತೆ. ಮಹಿಳೆಯರ ಸುರಕ್ಷತೆ ಇದೆಯಲ್ಲ, ಅದು ಅತಿ ಹೆಚ್ಚು ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಅದು ಎಲ್ಲಕ್ಕಿಂತ ಹೆಚ್ಚು ಮುಖ್ಯವಾಗಿದೆ. ಸ್ವಲ್ಪ ವಿವರಿಸಿ. ಕಳೆದ ಹೇಳುವುದಾದ್ರೆ 10-15 ವರ್ಷಗಳಲ್ಲಿ ಮಹಿಳೆಯರ ಸುರಕ್ಷತೆ ಹೇಗಿತ್ತು ಎಂಬುದರ ಬಗ್ಗೆ ನಿಮಗೇನು ಅನಿಸುತ್ತದೆ? ನೋಡಿ, ಮೊದಲು ಸರಿಯಾಗಿತ್ತು, ಆದ್ರೆ ಕಳೆದ 5-6 ವರ್ಷಗಳಲ್ಲಿ ಸ್ವಲ್ಪ ಪಶ್ಚಿಮ ಬಂಗಾಳ, ನಾನು ಯಾವುದೇ ಪಕ್ಷವನ್ನ ದೂರುತ್ತಿಲ್ಲ, ಆದ್ರೆ ಮಹಿಳೆಯರ ಸುರಕ್ಷತೆ ಹೆಚ್ಚು ಮುಖ್ಯ. ಒಬ್ಬ ಮಹಿಳೆಯಾಗಿ ನಾನು ಇದನ್ನು ಬಯಸುತ್ತೇನೆ. ಸರಿ, ಹಾಗಾದ್ರೆ ಇವು ಭವಾನಿಪುರ ವಿಧಾನಸಭಾ ಕ್ಷೇತ್ರದ ಮಿತ್ರ ಇನ್ಸ್ಟಿಟ್ಯೂಷನ್ನ ಧ್ವನಿಗಳಾಗಿದ್ದವು. ಈಗ ಮಮತಾ ಬ್ಯಾನರ್ಜಿ ಮತ್ತು ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಇಬ್ಬರ ಮತವು ಇದೇ ನಿರ್ದಿಷ್ಟ ಸ್ಥಳದಲ್ಲಿದೆ. ಮತ್ತು ನನಗೆ ಅನಿಸುವುದೇನೆಂದ್ರೆ ಇಲ್ಲಿ ಪ್ರತಿಧ್ವನಿಸಿದ 2 ವಿಷಯಗಳೆಂದರೆ ಉದ್ಯೋಗಗಳು ಮತ್ತು ಮಹಿಳೆಯರ ಸುರಕ್ಷತೆ. ಹಲವಾರು ಮತದಾರರು ನಮ್ಮೊಂದಿಗೆ ಆ ಬಗ್ಗೆ ಮಾತನಾಡಿದರು. ಈಗ ಖಂಡಿತ ಮೇ 4ರಂದು ಮತ ಎಣಿಕೆ ಇದೆ. ಹಾಗಾಗಿ ಈ ವಿಷಯಗಳು ಹೇಗೆ ಪರಿಣಾಮ ಬೀರಿವೆ ಮತ್ತು ಯಾರ ಪರವಾಗಿ ಪರಿಣಾಮ ಬೀರಿವೆ ಎಂಬುದು ನಮಗೆ ತಿಳಿಯಲಿದೆ. ಆದರೆ ಭವಾನಿಪುರದಿಂದ ಇಲ್ಲಿ ಧ್ವನಿಗಳ ಆಸಕ್ತಿದಾಯಕ ಆಯ್ಕೆ.